ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಾಬು ಅಂತ ಹೇಳಿ ನಾನು ಮ್ಯಾಥಮೆಟಿಕ್ಸ್ ಟೀಚರ್, ದಿವಿಗೆ ಕ್ಲಾಸಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ನಮಸ್ಕಾರ, ನಾನು ರಜತನ್, ದಿವಿಗೆ ಸ್ಟೂಡೆಂಟ್, ಶೇಷಾದ್ರಿಪುರಂ ಓದುತ್ತಿದ್ದೀನಿ. ರಜತ್ ಬಗ್ಗೆ ಒಂದು ಇನ್ಫಾರ್ಮೇಷನ್. ಇವನು ನನ್ನ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳಲ್ಲಿ ಒಬ್ಬ. ಏನಂದರೆ ಸ್ಮಾರ್ಟ್ಫೋನನ್ನು ಬಳಸ್ತಿರೋನು, ಕೀಪ್ಯಾಡ್ ಮೊಬೈಲಿನ ಹತ್ರ ಇರೋದು. ಶೇಷಾದ್ರಿಪುರಂ ಕಾಲೇಜ್ ಮುಗಿಸ್ಕೊಂಡು ದಿವಿಗೆಗೆ ಬರ್ತಾನೆ, ಯಾವುದೋ ಒಂದು ಚೇರು ಎಲ್ಲೋ ಒಂದು ಕಡೆ ಕೂತ್ಕೋತಾನೆ, ಗಂಟೆಗಟ್ಟಲೆ ವರ್ಕ್ ಮಾಡ್ತಿರ್ತಾನೆ. ಬೇಜಾರಾದರೆ 5 ನಿಮಿಷ ಒಂದು ಸಣ್ಣ ನ್ಯಾಪು, ಆಮೇಲೆ ವಿದ್ಯಾಭ್ಯಾಸ ಮುಂದುವರಿಸಿರ್ತಾನೆ. ಓದೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲದಿರೋ ಯಾರು ವಿದ್ಯಾರ್ಥಿ ನಿಮಗೆ ಎಕ್ಸಾಂಪಲ್ ಬೇಕಿದ್ರೆ ರಜತ್. ನನ್ನೊಬ್ಬನಿಗೆಲ್ಲ ಇಡೀ ದಿವಿಗೆ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಸ್ಟೂಡೆಂಟ್ ಇವನು. ಆ್ಯಂಡ್ ಆಫ್ ಕೋರ್ಸ್ he is ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್. ಸೊ ಇಂಥ ಸ್ಟೂಡೆಂಟ್ ಸಿಗಬೇಕಾದ್ರೆ ಟೀಚರ್ ಕೂಡ ಪುಣ್ಯ ಮಾಡಿರಬೇಕು. ಎನಿವೆ, ಇವತ್ತಿನ ಪಾಠದಲ್ಲಿ ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿನ CET ಮಟ್ಟದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಇದು ಫಸ್ಟ್ ಇಯರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ಸಂಬಂಧಿಸಿರೋದು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಥಿಯರಿಯನ್ನು ಈಗಾಗಲೇ ನಾವು ಮುಗಿಸಿದ್ದೀವಿ. ನಾವಿವಾಗ ಇದು ಯೂಟ್ಯೂಬಲ್ಲಿ ಇದೆ, ನಿಮಗೆ ಇಲ್ಲದೇ ಇದ್ದರೆ ಹೇಳಿ, ಲಿಂಕ್ ಕಳಿಸಿ ಅಂದರೆ ಕಳಿಸ್ಕೊಡ್ತೀವಿ. ಈಗ ನಾವು ಇದಕ್ಕೆ ಸಂಬಂಧಿಸಿದ CET ಪ್ರಶ್ನೆಗಳನ್ನು ಹೇಳ್ತಾ ನಿಮಗೆ ಕಾನ್ಸೆಪ್ಟ್ಗಳನ್ನು ಕೂಡ ಕಲಿಸೋ ಪ್ರಯತ್ನಗಳನ್ನು ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ರಜತ್, ಯು ಕ್ಯಾನ್ ಡೆಫಿನೆಟ್ಲಿ ಆನ್ಸರ್ ಎನಿ ಆಫ್ ದಿ ಕ್ವಶನ್ಸ್ ಬೋಲ್ಡ್ಲಿ. ತಪ್ಪಿದ್ರೂ ಪರವಾಗಿಲ್ಲಪ್ಪ. ಸೊ ವಿದ್ಯಾರ್ಥಿಗಳೇ, ಮೊದಲನೇ ಕ್ವಶನ್ ರಜತ್ ಓದ್ತೀಯಾ? ಎಸ್ ಸರ್. ಇಫ್ A is equal to 1, 2, 3, B is equal to 3, 4, C is equal to 4, 5, 6, then A cross B intersection B cross C is equal to. ಇಲ್ಲಿ A ಕ್ರಾಸ್ B ಬರೀಬೇಕು, ಆಮೇಲೆ B ಕ್ರಾಸ್ C ಬರೀಬೇಕು. ಅದೆರಡದು ಇಂಟರ್ಸೆಕ್ಷನ್ ಅಂದ್ರೇನು? ಕಾಮನ್ ಆಗಿರೋದು. ಎರಡರಲ್ಲೂ ಕಾಮನ್ ಆಗಿ ಏನಿರುತ್ತೆ ಅದು ಬರೀಬೇಕು. ತುಂಬ ಟ್ರಿವಿಯಲ್ ಕ್ವಶನ್, ಯಾರು ಬೇಕಾದರೂ ಮಾಡ್ಬೋದು. A ಕ್ರಾಸ್ B ಹೇಳ್ತೀಯಪ್ಪ? ಎಸ್ ಸರ್. ಹೇಳು. 1, 3 ಹೌದಾ? ಎಸ್ ಸರ್. ಆಮೇಲೆ 1, 4, 1, 4, 2, 3, 2, 3, 2, 4, 2, 4, 3, 3, 3, 3, 4. ಏನೇನಾದ್ರು ಬರಿಬೇಕಾಗತ್ತಾ? ಇಲ್ಲ. ಆಮೇಲೆ B ಕ್ರಾಸ್ C ಹೇಳ್ತೀಯಾ? ಎಸ್ ಸರ್. B ಕ್ರಾಸ್ C ಹೇಳು. 3, 4, 3, 4, 3, 5, 3, 4, ಆಮೇಲೆ 3, 5, 3, 5 ಹೌದಾ? ಎಸ್ ಸರ್. ಆಮೇಲೆ 3, 4 ಆಯಿತು, 3, 5 ಆಯಿತು. ಆಮೇಲೆ 3, 6, ಆಮೇಲೆ 4, 4, 4, 4, 5, 4, 6. ಎರಡರಲ್ಲೂ ಕಾಮನ್ ಆಗಿರೋದನ್ನ ನಾವು A ಕ್ರಾಸ್ B ಹೌದಾನೆ? ಎಸ್ ಸರ್. ಇಂಟರ್ಸೆಕ್ಷನ್ B ಕ್ರಾಸ್ C ಅಂತ ಬರಿತೀವಿ. ಎಸ್ ಸರ್. ಎರಡರಲ್ಲೂ ಕಾಮನ್ ಆಗಿರೋದು ಯಾವುದಪ್ಪ? 3, 3, 4 ಒಂದೇ ಅಲ್ವಾ? ಯಾವ್ದಾದ್ರು ಇದೆಯಾ ಕಾಮನ್ ಆಗಿ? ಇಲ್ಲ. ಆದ್ರಿಂದ 3, 4. ರಜತ್, ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ಅಕಸ್ಮಾತ್ A ಕ್ರಾಸ್ B ಯೂನಿಯನ್ B ಕ್ರಾಸ್ C ಆದ್ರೆ ಏನ್ ಮಾಡ್ಬೇಕಾಗಿತ್ತು? ಎಲ್ಲ ಎರಡು ಸೆಟ್ಗೆ ಎಲ್ಲ ಎಲಿಮೆಂಟ್ಸ್ ಬರಬೇಕು. ಎಲ್ಲ ಎಲಿಮೆಂಟ್ಸ್ ಎರಡರಲ್ಲೂ ಇರುವಂಥದ್ದು, ಕಾಮನ್ ಆಗಿ ಇರುವಂಥದ್ದು, ಕಾಮನ್ ಆಗಿ ಇಲ್ಲದೆ ಇರುವಂಥದ್ದು ಎಲ್ಲವನ್ನ ಬರಿತಾ ಇದ್ವಿ. ಅರ್ಥ ಆಯ್ತಾ? ಮುಂದಿನ ಕ್ವಶನ್ಗೆ ಹೋಗೋಣ. ರಜತ್ ಓದಪ್ಪ. Let A and B be two sets such that A cross B has 6 elements. If 3 elements of A cross B are 4, 7, 5, 8, 6, 8, then option A is equal to 5, 6 and B is equal to 4, 6. Option B, A is equal to 4, 6 and B is equal to 7, 8. Option C, A is equal to 4, 5, 6 and B is equal to 7, 8. Option D, A is equal to 4, 5, 6 and B is equal to 6, 8. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡು, A ಕ್ರಾಸ್ B ಎಷ್ಟು ಎಲಿಮೆಂಟ್ ಇದೆಯಂತೆ? 6 ಎಲಿಮೆಂಟ್ಸ್ ಇದೆ. 6 ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಏನೆಲ್ಲ ಪಾಸಿಬಿಲಿಟಿ ಇದೆ? 1 ಕ್ರಾಸ್ 6, 6 ಕ್ರಾಸ್ 1, 2 ಕ್ರಾಸ್ 3, 3 ಕ್ರಾಸ್ 2, ಆಮೇಲೆ ಅಷ್ಟೇ. ಹೌದಲ್ವಾ? ಸೊ ಇಲ್ಲಿ ನೋಡಿದ್ರೆ ಕೇರ್ಫುಲ್ ಆಗಿ 5, 6, 4, 6 ಅಂತಿದೆ. ಇಲ್ಲಿ A ಕ್ರಾಸ್ B 4 ಎಲಿಮೆಂಟ್ ಆಗುತ್ತಲ್ವಾ? ಇಲ್ಲಿ 4, 6, 7, 8 ಇಲ್ಲಿ 2 4 ಎಲಿಮೆಂಟ್ಸ್ ಆಯ್ತಾ? ಈದರ್ ಸಿ ನಲ್ಲಿ 3 × 2 6 ಆಯ್ತು, ಡಿ ನಲ್ಲಿ 3 × 2 6 ಆಯ್ತು. ಹೌದಾನೆ? ಇವಾಗ ನಮಗೆ ಬೇಕಾಗಿರೋದು
ಆಪ್ಷನ್ ಎ ಅಂತೂ ರೂಲ್ಡ್ ಔಟಾ, ಎಸ್ ಆಪ್ಷನ್ ಬಿ ರೂಲ್ಡ್ ಔಟು, ಸಿ ಕರೆಕ್ಟ್ ಆಗಿರಬೇಕು, ಅಥವಾ ಡಿ ಕರೆಕ್ಟ್ ಆಗಿರಬೇಕು. ಎಸ್ ಸರ್. ಈಗ ಸಿ ಕರೆಕ್ಟಾ ಡಿ ಕರೆಕ್ಟಾ ಅನ್ನೋದಕ್ಕೆ ನೋಡಿ 4, 5, 6 ಇದೆ, ಎಸ್ ಸರ್. ಆಯಿತು. 4, 5, 6 ತಗೊಂಡ್ವಿ, ಎಸ್ ಸರ್. ರೈಟ್. ಎಸ್ ಸರ್. ಇನ್ನು 7 ಇದೆ, 8 ಇದೆ, ಹಾಂ 7, 8 ಇಲ್ಲಿದೆ ನೋಡಿ, ಹೌದು. ಆದ್ರಿಂದ ಇದೇ ಕರೆಕ್ಟ್. 6, 8 ಇಲ್ಲ, ಅಬ್ಸರ್ವ್ ಮಾಡಿ ಕೇರ್ಫುಲ್, ಇನ್ನೊಂದ್ಸತಿ ನೋಡು. 4, 5, 6 Yes, sir. ಇಲ್ಲಿದೆಯಾ, ಹೌದು. ಎ ನಲ್ಲೂ ಇದೆ, ಬಿ ಡಿ ಇಲ್ಲಿ ಆಪ್ಷನ್ ಸಿ ನಲ್ಲೂ ಇದೆ, ಆಪ್ಷನ್ ಡಿ ನಲ್ಲೂ ಇದೆ. ಎಸ್ ಸರ್. ಇಲ್ಲಿ 7, 8 ಇದೆ ಸೆಟ್ ಬಿ ನಲ್ಲಿ. ಹೌದು. ನೋಡಿ ಇಲ್ಲಿ ಇದು 7 ಆಯ್ತು, ಇದು 8 ಆಯ್ತು, ಇದು 8 ಆಯ್ತು. ಹೌದು. ಇದರಿಂದ 7 ಗೊತ್ತಾಗುತ್ತೆ, ಇದರಿಂದ 8 ಗೊತ್ತಾಗುತ್ತೆ. 6 ಇಲ್ಲ, ಆದ್ರಿಂದ ಇದು ತಪ್ಪು, ಇದು ಮಾತ್ರ ಕರೆಕ್ಟ್. ಅರ್ಥ ಆಯ್ತಾ? ಎಸ್ ಸರ್. ಅಂಡರ್ಸ್ಟುಡ್. ಎಸ್ ಸರ್. 6, 8 ಬರಬೇಕಾದ್ರೆ ಏನಾಗಬೇಕಾಗಿತ್ತು ಅಲ್ಲಿ, ಅಂದ್ರೆ ಆಪ್ಷನ್ ಡಿ ಬರಬೇಕಾಗಿದ್ರೆ ಈ ಜಾಗದಲ್ಲಿ 7 ಬದಲು 6 ಇರಬೇಕಾಗಿತ್ತು. 6. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಓದ್ತಿಯಪ್ಪ. Yes, sir. If A is equal to 7, 8, 9 and B is equal to 9, 5, then A union B cross A intersection B is option A. ಇರ್ಲಿ, ಆಪ್ಷನ್ಸ್ ಬೇಡ. Yes, sir. ವಾಟ್ ಈಸ್ ಎ ಯೂನಿಯನ್ ಬಿ? ಅಂದರೆ ಈಗ ಎ ಸೆಟ್ ಎ ಮತ್ತು ಸೆಟ್ ಬಿ ಯಲ್ಲೂ ಎಲ್ಲ ಎಲಿಮೆಂಟ್ಸ್ ವೆರಿ ಗುಡ್. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಕಾಮನ್ ಎರಡರಲ್ಲೂ. ಸೊ ಇವಾಗ ಬೇಕಾಗಿರೋದು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್, ಹೌದಾನೆ? Yes. ಎ ಯೂನಿಯನ್ ಬಿ ಕ್ರಾಸ್ ಎ A ಇಂಟರ್ಸೆಕ್ಷನ್ intersection ಬಿ. B. ಫಸ್ಟ್ ಎ ಯೂನಿಯನ್ ಬಿ ಬರೆಯೋಣ. ಎ ಯೂನಿಯನ್ ಬಿ ಏನಾಗತ್ತಪ್ಪ, ಎರಡರಲ್ಲೂ ಇರೋದು. ಎಸ್ 5, 7, 8, 9. ಹೌದಾ? Yes. ಬಂದ್ಬಿಡುತ್ತಾ? 7, 8, 9, 9, 5 ಇದೆ. ಎಸ್ ಸರ್. 5, 7, 8, 9. ಎಸ್ ಸರ್. ಎ ಇಂಟರ್ಸೆಕ್ಷನ್ ಬಿ ಏನು? 9. 9. ಹೌದಾ? ಎಸ್ ಸರ್. ನಾವು ಎ ಯೂನಿಯನ್ ಬಿ ಕ್ರಾಸ್ ಎ ಇಂಟರ್ಸೆಕ್ಷನ್ ಬಿ ಡೈರೆಕ್ಟ್ ಆಗಿ ಬರೀಬೋದಲ್ವಾ ಈಗ? Yes, sir. ಎ ಯೂನಿಯನ್ ಬಿ ಕ್ರಾಸ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ ಹೇಳ್ತೀಯಾ? ನೋಡಿ ಇಲ್ಲಿ ಹೇಳೋಣ ಒಟ್ಟಿಗೆ, ಇಬ್ರು ಒಟ್ಟಿಗೆ. Yes, sir. 5, 9, 7, 9, 8, 9, 9, 9. ಹೌದಾನೆ? Yes. ಸೊ ಅದರಿಂದ ಏನಾಯ್ತಪ್ಪ, 5, 9 ಆಮೇಲೆ 7, 9. 7, 9, 8, 9. 8, 9, 9, 9, ಯಾವ ಆಪ್ಷನ್ ಕರೆಕ್ಟು? 5, 9, 7, 9, 8, 9. ಆಪ್ಷನ್ ಬಿ ಅಲ್ಲ? Yes, sir. ಆಪ್ಷನ್ ಬಿ ಇಸ್ ಗೋ ಟು ನೆಕ್ಸ್ಟ್ ಕ್ವಶನ್. Yes, sir. ಓದಪ್ಪ ಮುಂದಿನ ಕ್ವಶನ್. If the ordered pairs x, -1 and 5, y belong to the set a, b such that b is equal to 2a minus 3, then find the values of x and y respectively. ತುಂಬಾ ಸಿಂಪಲ್. ಎಕ್ಸ್ ಅಂಡ್ ವೈ ವ್ಯಾಲ್ಯೂಸನ್ನ ಎ ಅಂಡ್ ಬಿ ರಿಲೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಾಯ್ತು. ನೋಡಿ ಡೈರೆಕ್ಟ್ ಆಗಿ ಮಾಡ್ಬೋದು ಇದು. Yes, sir. ಬಿ ಇಸ್ ಈಕ್ವಲ್ ಟು 2a minus 3 Yes, sir. ಅಂಡ್ ಆರ್ಡರ್ಡ್ ಪೇರ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಮೈನಸ್ 1, 5 ವೈ. ಹೌದಾನೆ? Yes, sir. ಸೊ ಲೆಟ್ ಅಸ್ ಪುಟ್ ರೈಟ್ Yes, sir. ವೈ ಈಸ್ ಈಕ್ವಲ್ ಟು -1. ಹೌದಾ? Yes, sir. -1 ಈಸ್ ಈಕ್ವಲ್ ಟು 2x minus 3. Yes, sir. ಹೌದಾನೆ? Yes, sir. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ರೈಟ್? Yes. -1 ಈಸ್ ಈಕ್ವಲ್ ಟು 2x minus 3. Therefore 2x is equal to 3 minus 1, that is equal to 2. Therefore x is equal to 2 by 2, that is equal to 1. ಇದು ನೋಡಿದ ತಕ್ಷಣ ಆಪ್ಷನ್ ಸಿ ಕರೆಕ್ಟ್ ಅಂತ ಅನ್ಬಿಡ್ಬೋದು, Yes, sir. ಬಟ್ ಎಲ್ಲಾ ಸತಿನೂ ಆ ಥರನೇ ಕೊಟ್ಟಿರೋದಿಲ್ಲ. ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಬಂತಲ್ವಾ, Ah, ರೈಟ್? ವೈ 7 ಬರಲೇಬೇಕು, ಹೌದು. ಯಾಕಂದ್ರೆ ಇಲ್ಲೆಲ್ಲ 7 ಇದೆ, 2 ಇದೆ, 6 ಇದೆ ಎಕ್ಸ್ ವ್ಯಾಲ್ಯೂ. ಆದರೂ ವೈ ವ್ಯಾಲ್ಯೂ ಕಂಡಿರೋಣ. ಸಿಮಿಲರ್ಲಿ ಡೈರೆಕ್ಟ್ ಆಗಿ ಬರೀತೀನಿ, ವೈ ಇಸ್ is ಈಕ್ವಲ್ equal ಟು to 2 into 5 minus 3. Yes, sir. ಹೌದಾನೆ? 2 into 5 minus 3 is equal to 5. ಹೌದಾನೆ? Yes, sir. ಸೊ 5 ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ 2 into 5 10. 10 minus 3 is equal to 7. Therefore y is equal to 7. That clears option C as correct. Yes, sir. ಹೌದಲ್ವಾ? ಸರ್ ಹಾಂ. ನಾವು ಹಿಂಗೂ ಎಚ್ ಈಕ್ವಲ್ಸ್ 1 ಬಂದಿದೆಯಲ್ಲ, ಸೊ ಆಪ್ಷನ್ ಆಗಲ್ಲ, ಯಾಕಂದ್ರೆ ವೈ ಈಕ್ವಲ್ಸ್ Correct. ಹೌದು. ಎಸ್. ಸೊ ಆ್ಯಕ್ಚುಲಿ ಏನಾಗುತ್ತೆ, ಒಂದೊಂದು ಸತಿ ಈ ಥರ ಎಲಿಮಿನೇಟ್ ಮಾಡೋದು ಸರಿಯಾದರೂ ಕೂಡ ಇಟ್ ಶುಡ್ ಬಿ ಓನ್ಲಿ ಡ್ಯೂರಿಂಗ್ ದಿ ಎಕ್ಸಾಮು, ಸಿ ಇ ಟಿ, ಕ್ರಾಶ್ ಕೋರ್ಸ್ ಟೈಮಲ್ಲಿ ಕಲ್ತ್ಕೋಬೇಕು. ಇವಾಗ ಎಲ್ಲವೂ ನಮಗೆ ಗೊತ್ತಿರಬೇಕು, ಎಲ್ಲ ಮೆಥಡು, ಎಲ್ಲ ಪ್ರಾಬ್ಲಮ್ಸು ನಮ್ಗೆ ಗೊತ್ತಿರಬೇಕು. ಅಕಸ್ಮಾತ್ ಮೋರ್ ದೆನ್ 1 ಆಪ್ಷನ್ಗೆ 1 ಬಂದುಬಿಟ್ರೆ ಕಷ್ಟ ಆಗ್ತದೆ ಅಲ್ವಾ? ಮುಂದಿನ ಕ್ವಶನ್ ಓದಪ್ಪ. If A cross B is equal to P, Q, P, R, M, Q, M, R, then sets A and B are. ನೋಡಿ,
ಎ ಏನಪ್ಪ ಅಂದರೆ ಫಸ್ಟ್ ಎಲಿಮೆಂಟಲ್ಲಿ ಬರುವಂಥದ್ದು, ಹೌದಾ? ಎಸ್ ಸರ್. ಪಿ ಇದೆ, ಪಿ ಇದೆ, ಎಮ್ ಇದೆ, ಎಮ್ ಇದೆ. ಎಸ್ ಸರ್. ಕಣ್ಣು ಮುಚ್ಕೊಂಡು ಪಿ ಕಾಮ ಎಮ್ ಅಂತ ಬರೀಬೋದು, ಹೌದಾ? ಎಸ್ ಸರ್. ಬಿ ಏನಾಗುತ್ತೆ? ಕ್ಯೂ ಇದೆ, ಆರ್ ಇದೆ, ಕ್ಯೂ ಇದೆ, ಆರ್ ಇದೆ. ಅದರಿಂದ ಏನು ಬರೀತೀನಿ? ಕ್ಯೂ ಕಾಮ ಕ್ಯೂ ಕಾಮ ಆರ್. ಅರ್ಥ ಆಯ್ತಲ್ಲಪ್ಪ? ಎಸ್ ಸರ್. ಮುಂದಿನ ಕ್ವಶನ್ ಹೋಗೋಣ. If set A has 3 elements and the set B is equal to 3, 4, 5, then find the number of elements in A cross B. ಸೆಟ್ ಬಿ ನಲ್ಲಿ 3, 4, 5 ಅಂದ್ರೆ ಎಷ್ಟು ಎಲಿಮೆಂಟ್ ಆಯ್ತು? 3 elements. 3 ಎಲಿಮೆಂಟ್. Yes, sir. ಸೆಟ್ ಎ ನಲ್ಲಿ ಎಷ್ಟು 3 ಕೊಟ್ಟಿದೆ? elements. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎನ್ ಆಫ್ ಎ ಕ್ರಾಸ್ ಬಿ ಏನಾಯ್ತು? 9. 3 ಇಂಟು 3 9, ಹೌದಲ್ವಾ? Yes, sir. ಯಾರು ಬೇಕಾದರೂ ಮಾಡುವಂಥದ್ದು. Yes. ಎನ್ ಆಫ್ ಎ 3, ಎನ್ ಆಫ್ ಬಿ ಇಸ್ ಆಲ್ಸೋ 3. ಸೊ ಎನ್ ಆಫ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 3 ಇಂಟು 3, ದಟ್ ಈಸ್ ಈಕ್ವಲ್ ಟು 9, ಅಲ್ವಾ? 3 ಇಂಟು 3, ದಟ್ ಈಸ್ ಈಕ್ವಲ್ ಟು 9. ಹಾಂ, ನೆಕ್ಸ್ಟ್ ಕ್ವೆಶನ್ ಓದಪ್ಪ. If A is equal to 8, 9, 10, B is equal to 1, 2, 3, 4, 5, then find the number of elements in A cross B. ಎನ್ ಆಫ್ ಎ ಏನಿದೆಯಪ್ಪ? 3, ಹೌದಾ? Yes, sir. 8, 9, 10. Yes, sir. ಎನ್ ಆಫ್ ತಿರ್ಗಾ ಎ ಬರೀತಾ ಇದ್ದೀನಿ, Yes, sir. ಬೇಕಾಗತ್ತೆ ಅಂತ. ಹಾಂ. 3 ಆಯಿತು. ಹಾಂ. ಎನ್ ಆಫ್ ಬಿ ಏನು? 5. 5. ಸೊ ಎನ್ ಆಫ್ ಎ ಕ್ರಾಸ್ ಬಿ ಅಂದರೆ ಇದು 3, ಇದು 3, ಇದು 5. 3 ಇಂಟು 3 ಇಂಟು 5, ದಟ್ ಈಸ್ ಈಕ್ವಲ್ ಟು 45 ಎಲಿಮೆಂಟ್ಸ್ ಆಯಿತು, Yes, sir. ಹೌದಲ್ವಾ? Yes. ನಂಬರ್ ಆಫ್ ಎಲಿಮೆಂಟ್ಸ್. ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಗೊತ್ತಿರಲಿ. ಎನ್ ಆಫ್ ಎ ಕ್ರಾಸ್ ಎ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಇಂಟು ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ ಎ ಸ್ಕ್ವೇರ್. Yes, sir. ಎ ಕ್ರಾಸ್ ಬಿ ಅಂದರೆ Number of elements of A square and number of ಎಲಿಮೆಂಟ್ಸ್ B. ಆಫ್ ಬಿ. ಎ ಸ್ಕ್ವೇರ್ ಏನು? ಇಲ್ಲಿ ಎ 3 ಆಯಿತು, Yes, sir. ಎ ಸ್ಕ್ವೇರ್ 9 ಆಯಿತು. Yes. 9 ಇಂಟು 5 45. Yes, sir. ನೆಕ್ಸ್ಟ್ ಕ್ವೆಶನ್ ಓದಪ್ಪ. Find the values of A and B if 4A minus 2, B plus 4 is equal to 3A minus 1, 5. ಏನು ಮಾಡಬೇಕು? ಇಲ್ಲಿ 4a ಮೈನಸ್ 2ನ 3a ಮೈನಸ್ 1ಗೆ ಈಕ್ವೇಟ್ ಮಾಡಿ, ಹೌದಾ? Yes, sir. ಏನಾಗುತ್ತೆ? 4a ಮೈನಸ್ 2 ಈಸ್ ಈಕ್ವಲ್ ಟು 3a ಮೈನಸ್ 1. ದಿಸ್ ಇಂಪ್ಲೈಸ್ 4a ಮೈನಸ್ 3a ಈಸ್ ಈಕ್ವಲ್ ಟು 2 ಮೈನಸ್ 1. ಏನಾಯಿತು? 4a ಮೈನಸ್ 3a. A. ಎ ಏನಾಯಿತು? A equals 1, ಹೌದಾನೆ? 2 ಮೈನಸ್ 1 ಇಸ್ 1. 1. Yes, sir. ನೆಕ್ಸ್ಟ್ ಏನು? ಬಿ ಬರೆಯೋಣ. Yes, sir. ಬಿ ಪ್ಲಸ್ 4 ಈಸ್ ಈಕ್ವಲ್ ಟು 5. ಹೌದಾ? Yes, sir. ದಿಸ್ ಇಂಪ್ಲೈಸ್ Yes. ಬಿ ಏನಾಯಿತು? 5 ಮೈನಸ್ 4 ಏನು? 1. ಸೊ ಎ ಈಸ್ 1 ಆ್ಯಂಡ್ ಬಿ ಈಸ್ ಆಲ್ಸೋ 1. ಇನ್ನು ಆಪ್ಷನ್ ಸಿನ ಯಾವುದೋ ಒಂದು ಇರುತ್ತೆ ನೋಡಿ. Yes, sir. Option C. ಓದಪ್ಪ ನೆಕ್ಸ್ಟ್ ಕ್ವೆಶನ್. If A is equal to 1, 2, 3, B is equal to 4, 5, 6, and C is equal to 1, 2, then A minus B cross A intersection C is? ವಾಟ್ ಈಸ್ ಎ ಮೈನಸ್ ಬಿ? ಎಲಿಮೆಂಟ್ಸ್ ಆಫ್ ಎ A ಮೈನಸ್ ಎಲಿಮೆಂಟ್ಸ್ ಆಫ್ ಬಿ, ಹೌದಲ್ವಾ? Yes, sir. ಸೊ ಇಲ್ಲಿ ನೋಡೋಣ. ಎ ನಲ್ಲಿ 1, 2, 3 ಇದೆ, Yes, sir. ಬಿ ನಲ್ಲಿ 4, 5, 6 ಇದೆ. ಇಲ್ಲಿ ಬಿ ನಲ್ಲಿರೋ ಯಾವ ಎಲಿಮೆಂಟು ಎ ನಲ್ಲಿ ಇಲ್ಲ ಆಗದೆ ಇರೋದ್ರಿಂದ ಎ ಮೈನಸ್ ಬಿ ಏನಾಗುತ್ತೆ? None, sir. ಇಲ್ಲ, ಎ ಮೈನಸ್ ಬಿ ಏನೇ ಆಗುತ್ತೆ. ಈಗ ಸರಳವಾಗಿರೋ ಎಕ್ಸಾಂಪಲ್, ನನ್ನ ಹತ್ರ 50 ರೂಪಾಯಿ ನೋಟ್ ಇದೆ, 100 ರೂಪಾಯಿ ನೋಟ್ ಇದೆ, 200 ರೂಪಾಯಿ ನೋಟ್ ಇದೆ ಅನ್ಕೊಳ್ಳೋಣ. Okay. ನನ್ನ ಹತ್ರ ಈ ನೋಟ್ ಇದೆ 50, 100, 200. 200. ಬಟ್ ನಿನ್ನ ಹತ್ರ ಏನಿದೆ? 1 ರೂಪಾಯಿ ನೋಟ್ ಇದೆ, 5 ರೂಪಾಯಿ ನೋಟ್ ಇದೆ, ಯಾವುದೋ ಒಂದು 1000 ರೂಪಾಯಿ ನೋಟ್ ಇದೆ. Okay. ನನ್ನ ಹತ್ರ ಇರೋ ನೋಟ್ಗಳನ್ನ ನಿನ್ನ ಹತ್ರ ಇರೋ ನೋಟಿಂದ ತೆಗೆದಾಕ್ಬಿಡಿ ಅಂದಾಗ, ನನ್ನ ಹತ್ರ ಇರೋ ನೋಟ್ಗಳೇ ಬೇರೆ, ನಿನ್ನ ಹತ್ರ ಇರೋ ಕರೆನ್ಸಿ ನೋಟ್ಗಳೇ ಬೇರೆ ಅಂದಾಗ, ಅವಾಗ ಸಬ್ಟ್ರಾಕ್ಟ್ ಮಾಡಿದಾಗ ನಂದು ಏನಿದೆ ಅದು ಉಳ್ಕೊಳ್ಳುತ್ತೆ, ಹೌದಲ್ವಾ? ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ, ಹೌದಲ್ವಾ? ಸೊ ನೋಡಪ್ಪ, ಈಗ ಯಾವಾಗ ಈ ಕೇಸಲ್ಲಿ ಮಾತ್ರ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಆಗುತ್ತೆ ನೋಡಿ. ಎ 1, 2, 3, ಬಿ 4, 5, 6 ಆಗಿರೋದ್ರಿಂದ ಎ ಮೈನಸ್ ಬಿ ಈಸ್ ನಥಿಂಗ್ ಬಟ್ 1, 2, 3, ಹೌದಾ? ಬಟ್ ಎ ಇಂಟರ್ಸೆಕ್ಷನ್ ಸಿ ಕಾಮನ್ ಆಗಿರೋದೇನಪ್ಪ? 1, 2, ಹೌದಾ? 1, 2. ನಮಗೆ ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಕ್ರಾಸ್ ಎ ಇಂಟರ್ಸೆಕ್ಷನ್ ಸಿ, ತಿರ್ಗಾ ಬರೀತಾ ಇದ್ದೀನಿ. ಎ ಮೈನಸ್ ಬಿ ಕ್ರಾಸ್ ಎ ಇಂಟರ್ಸೆಕ್ಷನ್ ಸಿ ಬೇಕು. ಸೊ ಇಲ್ಲೇ 1, 1 ಆಮೇಲೆ 1, 2, 2, 1, 2, 2, 3, 1, 3, 2 ಬರೆಯೋಣ. ಹೇಳಪ್ಪ. 1, 1, 1, 2,
2, 1, 2, 2, 3, 1, 3, 2. ಇದು ಯಾವ್ದು ಆನ್ಸರ್ ಅಂತ ನೀವು ನೋಡ್ಕೊಂಡು ಬರ್ಕೊಳ್ಳಿ ಯಾವುದು ಅಂತ. Yes, sir. ಇಲ್ಲಿ ನನಗೆ ಆಪ್ಷನ್ ಯಾವುದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಾನ್ಸೆಪ್ಟೇ ಇಂಪಾರ್ಟೆಂಟ್. Yes. ಆಮೇಲೆ ಸರ್ ನೀವು ಶಾರ್ಟ್ ಕಟ್ ಕಲಿಸಲ್ವಾ ಅಂತ ಒಂದು ವಿದ್ಯಾರ್ಥಿ ನನಗೆ ಮೆಸೇಜ್ ಮಾಡಿದೆ ನನ್ನ ಈ ಮೊಬೈಲ್ ನಂಬರ್ಗೆ. Okay. ಇಲ್ಲಪ್ಪ ನಾನು ಶಾರ್ಟ್ ಕಟ್ ಕಲಿಸೋದಿಲ್ಲ. Mm. ಕೆಲವರು ಒಂದು ಭ್ರಮೆನಲ್ಲಿದ್ದಾರೆ, ಸಿ ಇ ಟಿ ಪರೀಕ್ಷೆ ಅಂದರೆ ಶಾರ್ಟ್ ಕಟ್ ಕಲಿಯೋದು ಅಂತ. ನೋಡಿ, ಶಾರ್ಟ್ ಕಟ್ಗಳನ್ನು ಕಲಿಯೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ಗೂ 2 ಪ್ರಾಬ್ಲಮ್ಗೂ ಆ ಶಾರ್ಟ್ ಕಟ್ಗಳು ಯೂಸ್ ಆಗ್ತದೆ. ಇಡೀ 60 ಪ್ರಶ್ನೆಗಳಿಗೆ ಶಾರ್ಟ್ ಕಟ್ಗಳನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಶಾರ್ಟ್ ಕಟ್ಗಳನ್ನು ನಂಬಿಕೊಂಡು ಪರೀಕ್ಷೆ ಬರೆದಿದ್ದರಿಂದನೇ ಎಷ್ಟೊಂದು ಜನ 95% PUCಯಲ್ಲಿ ತೆಗೆದ ವಿದ್ಯಾರ್ಥಿಗಳು 10,000 15,000 ರ್ಯಾಂಕನ್ನು ತೆಗಿತಾರೆ. Yes, sir. ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ, ಕಾನ್ಸೆಪ್ಟ್ ತಿಳ್ಕೊಂಡು ನಂತರ ಶಾರ್ಟ್ ಕಟ್ಟನ್ನು ತಿಳ್ಕೊಳ್ಳಿ, ಖಂಡಿತ ಹೆಲ್ಪ್ ಆಗ್ತದೆ. Yes, sir. ಕೇವಲ ಶಾರ್ಟ್ ಕಟ್ಗಳನ್ನು ತಿಳ್ಕೊಳ್ಳೋದ್ರಿಂದ ನೀವು ನಿಮ್ಮ ಬದುಕುಗಳನ್ನು ಹಾಳು ಮಾಡ್ಕೋತೀರಿ, Yes. ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ಶಾರ್ಟ್ ಕಟ್ ಕಲ್ತ್ಕೊಳ್ಳಿ, ಮೊದಲು ಕಾನ್ಸೆಪ್ಟ್ ಕಲ್ತ್ಕೊಳ್ಳಿ. Yes, sir. ನೇರವಾದ ದಾರಿ ಗೊತ್ತಿರಲಿ, ನಂತರ ಅಡ್ಡದಾರಿಯನ್ನು ಹಿಡಿಯಿರಿ. Yes, sir. ಆಯ್ತಾ? Yes, sir. ಅಂದ್ರೆ ನೇರವಾದ ದಾರಿಯಲ್ಲಿ ಅಡ್ಡದಾರಿ ಏನಾದ್ರು ಉಪಯೋಗ ಆಗದಿದ್ರೆ ಅವಾಗ ಹಿಡೀರಿ. Mm. Okay. ಪ್ರತಿ ಸತಿನೂ ನೀವು ಅಡ್ಡದಾರಿನಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವ? Yes, sir. ಮುಂದಿನ ಪ್ರಶ್ನೆಗೆ ಹೋಗೋಣ. ಸರ್, ಈಗ a minus b equals a ಆದ್ರೆ ಈಗ ಅಕಸ್ಮಾತ್ b minus a is equal to ಅಫ್ಕೋರ್ಸ್ ಆಗುತ್ತೆ. yes. ಬಿ ಮೈನಸ್ ಬಿ ಆಗ್ಲೇಬೇಕಲ್ವಾ? Yes, sir. ಅಲ್ಲಪ್ಪ, ಈಗ ನಿನ್ನ ಹತ್ರ ಇರೋ ದುಡ್ಡು Yes. ಸರ್, ನನ್ನ ಹತ್ರ 50 ರೂಪಾಯಿ ಇದೆ, 100 ರೂಪಾಯಿ ಇದೆ, 1000 ರೂಪಾಯಿ ಇದೆ, 50 ರೂಪಾಯಿ ಇದೆ, 10 ರೂಪಾಯಿ ಇದೆ, 1000 ರೂಪಾಯಿ ಇದೆ ಅಂತ. ಸೊ ನಿನ್ನ ಹತ್ರ ಇರೋ ದುಡ್ಡು ನನ್ನ ಹತ್ರ ಸಬ್ಟ್ರಾಕ್ಟ್ ಮಾಡಿದಾಗ ಖಂಡಿತ ಕಾಮನ್ ಆಗಿ ಏನೂ ಇಲ್ಲ. Yes, sir. ಬೈ ಡಿಫಾಲ್ಟ್ ಬಿ ಮೈನಸ್ ಎ ವಿಲ್ ಬಿ ಈಕ್ವಲ್ ಟು ಬಿ, b. Yes, sir. ಅಲ್ವಾ? Yes, sir. ಈಗ ಇನ್ನೊಂದು ಕ್ವಶನ್, ಎ ಮೈನಸ್ ಎ ಅಥವಾ ಎ ಮೈನಸ್ ಬಿ Mm. ವೆನ್ ಬೋತ್ ಎ ಅಂಡ್ ಬಿ ಆರ್ ಈಕ್ವಲ್ ಏನಾಗುತ್ತೆ? 0. ವೆರಿ ಗುಡ್. 0. ಜೀರೋನಾ? So then when they are equal, ಎ ಈಸ್ ಓಕೆ. ಇನ್ನು ಸಿಂಪಲ್ ಭಾಷೆ, ವಾಟ್ ಈಸ್ ಎ ಮೈನಸ್ ಎ? 0. ಝೀರೋ ಬರುತ್ತಾ? ನಲ್ ಸೆಟ್ ಬರುತ್ತಾ? None, sir. ಯೋಚನೆ ಮಾಡಿ ವಿದ್ಯಾರ್ಥಿಗಳು, ನೀವು ಯೋಚನೆ ಮಾಡಿ. ಸೆಟ್ ಎ ಮೈನಸ್ ಎ ಏನಾಗುತ್ತೆ ಅಂತ ಹೇಳಿ, ಅಲ್ವಾ? 1 2 3 ಸೆಟ್ ಎ, 1 2 3 ಸೆಟ್ ಬಿ. ದೆನ್ ವಾಟ್ ಈಸ್ ಎ ಮೈನಸ್ ಬಿ? ಅಥವಾ ಇನ್ನೂ ಸರಳವಾದ ಭಾಷೆಯಲ್ಲಿ ಎ ಮೈನಸ್ ಎ. ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೀನು ಕೂಡ ಯೋಚನೆ ಮಾಡೋದು. Yes. ಓಕೆ, ನೆಕ್ಸ್ಟ್ ಕ್ವಶನ್. If a is equal to 1, 2, 3, b is equal to 3, 4, and c is equal to 4, 5, 6, then a cross b union b cross c is equal to. ನೋಡಿ, ಎ ಕ್ರಾಸ್ ಬಿ ಬರ್ದ್ಬಿಡೋಣ. ಇಲ್ಲೇ ನೋಡು, Yes. ಎ ಕ್ರಾಸ್ ಬಿ ಏನಾಗತ್ತಪ್ಪ? 1, 3, 1, 4, 2, 3, 2, 4, 3, 3, 3, 4. ಹೌದಾ? Yes, sir. ಬಿ ಕ್ರಾಸ್ ಸಿ ಅಂದರೆ 3, 4, 3, 5, 3, 6, 4, 4, 4, 5, 4, 6. ಹೌದಾ? Yes, sir. ನೇರವಾಗಿ ಎ ಕ್ರಾಸ್ ಬಿ ಬರೆದು ಬಿಡ್ತಾ ಇದ್ದೀನಿ. Yes, sir. ಹೇಳಪ್ಪ. 1, 3 ನೀನು ಹೇಳು, ನಾನು ಬರಿತೀನಿ. 1, 4, 2, 3, 2, 4, 3, 3, 3, 4. ವೆರಿ ಗುಡ್. Yes, sir. ಆಮೇಲೆ b cross 3, 4, 3, 5, 3, 6, 4, 4, 4, 5, 4, 6. ನೀನು ಹೇಳಿದ್ದನ್ನು ಬರೆದಿದ್ದೀನಿ. Yes, sir. ವಿದ್ಯಾರ್ಥಿಗಳೇ, ಏನಾದರೂ ತಪ್ಪು ಮಾಡಿದ್ರೆ, ಇದರಲ್ಲಿ ತಪ್ಪಿದ್ರೆ ಅದಕ್ಕೆ ರಜತ್ ಹೊಣೆ. ನಾನವನಲ್ಲ. ತಪ್ಪಿದ್ರೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಏನಪ್ಪ? Yes, sir. ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ. ಓಕೆ, Yes, sir. ಆಮೇಲೆ ಮುಂದೆ ಕೇಳು, ಏನು ಕ್ವಶನ್? ಎ ಕ್ರಾಸ್ ಬಿ ಯೂನಿಯನ್ b cross. ವೆರಿ ಗುಡ್. ಇದ್ರದ್ದು ಯೂನಿಯನ್ ಅಂದ್ರೆ ಏನು? Total all elements. ವೆರಿ ಗುಡ್. ಬಿ ಕ್ರಾಸ್ ಎರಡು ಒಟ್ಟಿಗೆ ಏನಾಗುತ್ತೆ? 1, 3, 1, ಏನಾದ್ರು ಕಾಮನ್ ಆಗಿದೆ ಏನಾದ್ರು? ಫಸ್ಟ್ ಆಫ್ ಆಲ್ 3, 4 ಕಾಮನ್ ಇದೆ. ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಇಲ್ಲ ಸರ್. ಹಾಗಿದ್ರೆ ಇಲ್ಲಿಂದ ಬರೆದು ಇದನ್ನ ಬಿಟ್ಬಿಟ್ಟು ಇಲ್ಲಿ ಬರ್ಕೊಂಡು ಹೋಗ್ಬೇಕಲ್ವಾ? Yes, sir. ಹೇಳು, ನೀನು ಹೇಳು, ನಾನು ಬರೀತೀನಿ. 1, 3, 1, 4, 2, 3, 2, 4, 3, 3, 3, 4, 3, 5, 3, 6, 4, 4, 4, 5, 4, 6. ಅರ್ಥ ಆಗ್ತಾ ಇದೆಯಾ? Yes, sir.
ರೈಟ್. ಸೊ ಇದು ಸರಳವಾದ ಭಾಷೆಯಲ್ಲಿ ನಾವು ನಿಮಗೆ ವಿದ್ಯೆಯನ್ನು ಕಲಿಸುವ ಪ್ರಯತ್ನವನ್ನು ವಿನಮ್ರವಾಗಿ ಮಾಡ್ತಾ ಇದ್ದೀವಿ Yes, sir. ಅಲ್ವಾ? Yes. ಮುಂದಿನ ಕ್ವಶನ್ಗೆ ಹೋಗೋಣ. Yes, sir. ಹೇಳಪ್ಪ ನೆಕ್ಸ್ಟ್ ಕ್ವಶನ್. Let a is equal to -1, 2, 3 and b is equal to 1, 3, then a cross a is. ಇಲ್ಲಿ ಎ ಕ್ರಾಸ್ ಎ ಕೇಳ್ತಾ ಇದ್ದಾರೆ. Yes, sir. ಬಿ ಅವಶ್ಯಕತೆ ಇದೆಯಾ? ಇಲ್ಲ sir. ಇಲ್ಲ. ಆದ್ರಿಂದ ಎ ಕ್ರಾಸ್ ಎ A ಅಂದರೆ cross. ನೇರವಾಗಿ ನಾವು ಬರೆದು ಬಿಡ್ಬೋದಲ್ವ? Yes, sir. ಹಾಂ, Yes, sir. ಪೆನ್ ಇಟ್ಕೊ ಗುರು ಕೈಲಿ. ಎ ಕ್ರಾಸ್ ಎ A. ಹೇಳಪ್ಪ, ಹಂಗೆ ಬರೆಯೋಣ ನೋಡು. Yes. -1, ಹೌದಾ? Yes, sir. ಆಮೇಲೆ -1, 2, -1, 3 ಆಗುತ್ತೆ. ಆಮೇಲೆ 2, 2, 3 ಆಮೇಲೆ Sir, 3, -1, 3, 2, 3, 3 ಆಮೇಲೆ 2, 2 ಬಿಟ್ಬಿಟ್ಟಿದ್ನಾ? Yes, sir. ಓಕೆ, ಅದೊಂದು ಸೇರಿಸ್ಕೊಂಡ್ಬಿಡು. ಹೇಳಪ್ಪ. -1, -1, -1, 2, -1, 3 ಆಮೇಲೆ 2, -1, 2, 2, 2, 3 3, -1 3, 2, 3, 3 ಹೌದಲ್ವಾ? Yes, sir. ಸೊ ಆಫ್ಕೋರ್ಸ್ ಏನು ಆಪ್ಷನ್ ಅಂತ ಅವರೇ ನೋಡ್ಕೊಳ್ಳಿ. Yes. ಮುಂದಿನ ಕ್ವಶನ್ಗೆ ಹೋಗೋಣಪ್ಪ. Yes, sir. ಹೇಳಪ್ಪ. If a is equal to h such that x belongs to w, h is less than 2, b is equal to h such that h belongs to n natural numbers, 1 is less than, x is less than 5, and c is equal to 3, 5. Find a cross b intersection c. So A is x such that x belongs to whole number. Whole number. X is less than 2 ಅಲ್ವಾ? Yes, sir. ಲೆಸ್ ದೆನ್ 2 ಹೋಲ್ ನಂಬರ್ಸ್ ಏನೇನಿದೆಯಪ್ಪ? ಹೋಲ್ ನಂಬರ್ Yes, 0, 1. 0, 1 ಹೌದಲ್ವಾ? Yes, sir. ಓಕೆ. ಬಿ ಏನು? It's such that x belongs to 1 to 4. Yes, sir. 1 to 4 ಯಾವ್ದು? ಎಕ್ಸ್ಕ್ಲೂಡಿಂಗ್ 1 ಅಂಡ್ ಎಕ್ಸ್ಕ್ಲೂಡಿಂಗ್ 4 ಏನಾಯ್ತು? 2, 3, 4. 2, 3, 4 ಆಯ್ತು. Yes, ಆಮೇಲೆ sir. c is equal to 3, 5. ಅವರೇ ಕೊಟ್ಬಿಟ್ಟಿದಾರಲ್ವಾ? Yes, sir. ಸಿ ಇಸ್ ಈಕ್ವಲ್ ಟು 3, 5. Yes, sir. ನಮಗೆ ಮೊದಲು ಬಿ ಇಂಟರ್ಸೆಕ್ಷನ್ ಸಿ ಬೇಕು. Yes, sir. ಬಿ ಇಂಟರ್ಸೆಕ್ಷನ್ ಸಿ ಏನು? 3. ಹೌದ್ ತಾನೆ? ಡೈರೆಕ್ಟ್ ಆಗಿ Yes, sir. ಬಿ ಇಂಟರ್ಸೆಕ್ಷನ್ ಸಿ ಇಸ್ 3 ನೋಡಿ. Yes, sir. ಇದೊಂದೇ ಕಾಮನ್ ಆಗಿರೋದು ಎರಡು Yes, ಕಡೆ. sir. ಎ ಇಸ್ 0, 1. Yes, sir. ಕ್ವಶನ್ ಏನು? A ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ನೋಡಿ 0, 1 ಕ್ರಾಸ್ 3 ಹೌದಾ? Yes, sir. ಅದೇನಾಗತ್ತೆ? 0, 3 ಆಮೇಲೆ 1, 1, 3 ಹೌದಲ್ವಾ? Yes, sir. 0, 3 1, 3 ಐ ಥಿಂಕ್ ಆಪ್ಷನ್ ಡಿ ನ ನೋಡು. Option D. Yes, sir. Option D. ಹೌದು. ನೆಕ್ಸ್ಟ್ ಕ್ವಶನ್. The number of elements in the set A, b such that 2a square plus 3b square is equal to 35. A, b belongs to integers where z is the set of all integers is. ಏನು ಕೊಟ್ಟಿದ್ದಾರೆ? 2a ಸ್ಕ್ವೇರ್ ಪ್ಲಸ್ 3b ಸ್ಕ್ವೇರ್ ಇಸ್ ಈಕ್ವಲ್ ಟು 35. Yes, sir. ಓಕೆ. ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಝೆಡ್ ಅಂತೆ. Yes, sir. ಸೊ ಒಂದೊಂದೇ ವ್ಯಾಲ್ಯೂಗಳನ್ನ ಕೊಟ್ಕೊಂಡು ಹೋಗ್ಬೇಕು. Yes, sir. ಸೊ ನೀವು ಕೇರ್ಫುಲ್ಲಾಗಿ ಟ್ರೈ ಮಾಡಿದ್ರೆ ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು 3 ಸ್ಯಾಟಿಸ್ಫೈ ಆಗತ್ತೆ ಅಂತ ಅನ್ಸತ್ತೆ ನೋಡಪ್ಪ. 3 ಇಂಟು ಬಿ ಸ್ಕ್ವೇರ್ 3 ಇಂಟು 3 ಸ್ಕ್ವೇರ್ 27 ಆಯ್ತಾ? Yes, ಹೇಗೆ sir. ಹೇಳು? 3 ಇಂಟು 9 Yes, sir. ಇದು 2 into 2 ಸ್ಕ್ವೇರ್ 2 ಇಂಟು 4 8 ನೋಡಿ. Yes, ಎ ಈಸ್ ಈಕ್ವಲ್ ಟು ಬಿ, ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು 3 ಹಾಕಿದ್ರೆ Yes, sir. 2 ಇಂಟು 2 ಸ್ಕ್ವೇರ್ ಪ್ಲಸ್ 3 ಇಂಟು 3 ಸ್ಕ್ವೇರ್ ಈಸ್ ಈಕ್ವಲ್ ಟು 35 ಹೌದಲ್ವಾ? Yes, sir. ಆಮೇಲೆ 2 ಇಂಟು 16 32 ಪ್ಲಸ್ 3 ಅದು ಕೂಡ ಬರುತ್ತೆ ನೋಡು. ನೋಡು, ಎ ಈಸ್ ಈಕ್ವಲ್ ಟು 4 ಕೊಟ್ಟು ಬಿ ಈಸ್ ಈಕ್ವಲ್ ಟು 1 ಕೊಟ್ರೆ ಆಗುತ್ತಾ ನೋಡು. Yes, sir. 2 ಇಂಟು 4 ಸ್ಕ್ವೇರ್ ಅಂದರೆ 32 ಹೌದಾನೆ? 16 ಇಂಟು 32 ಪ್ಲಸ್ 3 ಇಂಟು 1 ಸ್ಕ್ವೇರ್ Yes, sir. ಹೌದಾನೆ? Yes, sir. 35 ಆಯ್ತು. ಇನ್ನು ಯಾವುದಕ್ಕೂ ಆಗೋ ಚಾನ್ಸಸ್ ಇಲ್ವೇ ಇಲ್ಲ. Mm. ಆದ್ರಿಂದ ಬಟ್ ಇಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಝೆಡ್ ಆಗಿರೋದ್ರಿಂದ Minus to negative. ಹೌದು. ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2, ಬಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3, ಆಮೇಲೆ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4,
B is equal to plus or minus 1. plus or minus 1. Yes, sir. ಸೊ 4 ಟೋಟಲು 8 ಎಲಿಮೆಂಟ್ಸ್ ಆರ್ ಪಾಸಿಬಲ್, ಹೌದಲ್ವಾ? Yes, sir. ಟೋಟಲ್ 4 + 4 8 ಎಲಿಮೆಂಟ್ಸ್. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ ಇದಕ್ಕೆ ಯಾವ ಮೆಥಡು ಇಲ್ಲ, ಗೆಸ್ ಮಾಡಬೇಕಷ್ಟೇ. Okay. ಎ ಬಿ ಸಿ ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗ್ಬೇಕು. Yes, sir. ಸೊ ಒಂದೊಂದ್ಸತಿ ಈ ಥರದ್ದು ಪ್ರಶ್ನೆಗಳು ಬಂದರೆ ಇದು ನಿಮ್ಮ ಹಣೆ ಬರ ಏನೂ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಯಾವ ಶಾರ್ಟ್ಕಟ್ಗಳು ಬರೆಯೋಕ್ಕಾಗೋದಿಲ್ಲ, ಗೆಸ್ ಮಾಡೇ ಬರೀಬೇಕು. Yes, sir. ಸೊ ಆ ಸಮಯದಲ್ಲಿ ಪರೀಕ್ಷಾ ಸಮಯದಲ್ಲಿ ಈ ಥರದ್ದು ಕ್ಲಿಕ್ ಆದರೆ ಸಂತೋಷ, Yes, sir. ಆಗದೆ ಹೋದರೆ ಮಾರ್ಕ್ಸ್ ಕಳ್ಕೊತೀರಿ. Yes, sir. ರೈಟ್, ನಾನು ಹೆದರಿಸ್ತಾ ಇಲ್ಲ, ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್ ಅಂಡ್ ಟ್ರೂತ್. ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸಲ್ಲಿ ಸೆಕೆಂಡ್ PUC 100 ಬರುತ್ತೆ. ಹೌದು. 60 ಒಬ್ಬರಿಗೂ ಬರೋದಿಲ್ಲ. ಒಂದೊಂದು ಸತಿ ತುಂಬ ರೇರು, ಏನೊಂದು 5 ಜನಕ್ಕೆ 58-59 ಬರ್ಬೋದೇನೋ. ಸೊ ಹೀಗಾಗಿ CET ಬಹಳ ಕಂಪೇರಿಟಿವ್ಲಿ ಟಫ್, ಅಥವಾ ಗೆಟಿಂಗ್ ಮಾರ್ಕ್ಸ್ ಇನ್ CET ಈಸ್ ನಾಟ್ ಆಸ್ ಈಸಿ ಆಸ್ ಗೆಟಿಂಗ್ ಮಾರ್ಕ್ಸ್ ಇನ್ PUC. ಸೊ ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್ ಫಾರ್ CET. Yes, sir. ಓಕೆ, ಮುಂದಿನ ಕ್ವಶನ್. Let's set x is equal to a comma b comma c and y is equal to null set the number of order pairs in x cross y are. ಈಗ ಎಕ್ಸೆಲ್ ಎಷ್ಟಾರು ಇರಲಿ, ವೈ ನಲ್ ಸೆಟ್ ಆಗಿರೋದ್ರಿಂದ Yes, sir. ಸೊ ದೇರ್ ಈಸ್ ನೋ ಪಾಸಿಬಿಲಿಟಿ. possibility. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಡೈರೆಕ್ಟ್ ಆಗಿ 0 ಅಂತ ಬರೆದ್ಬಿಡೋಣ, Yes. ಅಲ್ವಾ? Yes. ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ 0, ಅದಕ್ಕೆ ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೆಕ್ಸ್ಟ್ ಕ್ವಶನ್. Let x divided by 2 minus 1 comma y divided by 9 plus 1 is equal to 2 comma 1. Then the values of x and y respectively are. ನೋಡಿ, ಡೈರೆಕ್ಟ್ ಆಗಿ ಮಾಡೋಣ. Yes, sir. x/2 minus 1 is equal to 2. ಆದ್ರಿಂದ ಏನಾಗುತ್ತೆ? x/2 is equal to 2 plus 1, that is equal to 3. Therefore x is equal to 6. 3 into 2 6. Yes, sir. ಹೌದ್ ತಾನೆ? Yes, sir. ಆಮೇಲೆ y/9 plus 1 is equal to 1. Yes, sir. 1 ಕ್ಯಾನ್ಸಲ್ Yes, sir. ಆಯಿತು. y/9 is equal to 0. Therefore y is equal to 0. So the answer is 6,0. Yes, sir. ಅರ್ಥ ಆಯ್ತಾ? Yes, sir. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್. If x plus 1 comma y minus 2 is equal to 3 comma 1, then the values of x and y are. ನೋಡಿ, x plus 1 is equal to 3. 3. Therefore x is equal to 3 minus 1 2. Yes, sir. ಆಮೇಲೆ y minus 2 is equal to 1. y is equal to 2 plus 1, that is 3. ಹೌದ್ ತಾನೆ? Yes, sir. ಸೊ 2. ನೆಕ್ಸ್ಟ್ 17ನೇ ಕ್ವಶನ್. Let R be a relation in natural numbers defined by R is equal to 1 plus x comma 1 plus x square such that x is less than or equal to 5 comma x belongs to n set of natural numbers. Which of the following is false? ಒಂದು ನಿಮಿಷಪ್ಪ, ಇಲ್ಲಿ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತಿದೆ. 5 ಅಂತ it is. ಲೆಸ್ ದೆನ್ ಈಕ್ವಲ್ ಟು 5. Yes, sir. ಓಕೆ, 5. 5. ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. 5. ಆದ್ದರಿಂದ ಎಕ್ಸ್ ಏನಾಯಿತು? 1 2 3 4 5 ಆಯಿತು. Yes, sir. ಆದ್ದರಿಂದ ಎಕ್ಸ್ ಪ್ಲಸ್ 1 ಏನಾಯಿತು? 2 3 4 5 6. ಎಕ್ಸ್ ಪ್ಲಸ್ 1 ಕ್ಯಾನ್ ಬಿ 6. Yes, sir. ಆಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಏನಾಯಿತು? ಒಂದು ನಿಮಿಷ ಫೋಟೋ ಬಿಡಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಏನಾಯಿತು? 2 comma 2ಗೆ 2 ಸ್ಕ್ವೇರ್ ಪ್ಲಸ್ 1, ಹೌದ್ ತಾನೆ? yes, sir. ಏನಾಯಿತು? 5. ಹೌದು, 1ಗೆ 1 ಸ್ಕ್ವೇರ್ ಪ್ಲಸ್ 1. 1ಗೆ 1 ಸ್ಕ್ವೇರ್ ಪ್ಲಸ್ 1 2. 2. 2ಗೆ 2 ಸ್ಕ್ವೇರ್ ಪ್ಲಸ್ 1 5. 5. 3ಗೆ 3 ಸ್ಕ್ವೇರ್ ಪ್ಲಸ್ 1 10. 10. 4ಗೆ 4 ಸ್ಕ್ವೇರ್ ಪ್ಲಸ್ 1 17. 17. 5ಗೆ 5 ಸ್ಕ್ವೇರ್ ಪ್ಲಸ್ 1 26. Yes, sir. ಓಕೆ. Yes, sir. ರಿಲೇಷನ್ ಫಸ್ಟ್ ಡೊಮೈನ್ ಬರ್ಬೋಣ. Yes, sir. 2 3 4 5 6 ಡೊಮೈನ್ ಕರೆಕ್ಟ್ ಅಲ್ವಾ? ಹೌದು. Yes, sir. 2 3 4 5 6. ಯಾ, ದಟ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್. Oh. ಓಕೆ, ರೇಂಜ್ ಏನು? 2 2, 5 5, 10 10, 17 26. ಸಿ ಈಸ್ ಆಲ್ಸೋ ಕರೆಕ್ಟ್. Yes, sir. ತಪ್ಪು, ಅದನ್ನೇನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. Yes, sir. ವಿದ್ಯಾರ್ಥಿಗಳೇ, ನಿಮಗೆ ಡೊಮೈನ್, ರೇಂಜ್ ಮತ್ತು ಕೋಡೊಮೈನ್ ಬಗ್ಗೆ ಒಂದು ಸಣ್ಣ ಮಾಹಿತಿ. Yes, sir. ಈಗ ಒಂದು ಸಣ್ಣ ಉದಾಹರಣೆ. ನಿನಗೆ 10th ಸ್ಟ್ಯಾಂಡರ್ಡಲ್ಲಿ ಸೋಷಿಯಲಲ್ಲಿ ಎಷ್ಟು ನಂಬರ್ ಬಂತು? 82. 82 ಬಂತು. Yes, sir. ಓಕೆ, ಮ್ಯಾಥ್ಸ್ 100, ಸೈನ್ಸ್ 100 ಬಿಡಿ, ಅವ್ನು ನನ್ನ ಶಿಷ್ಯ ಅನ್ನೋದಕ್ಕೆ ಇನ್ನೊಂದು ಪ್ರೂಫು. ನನಗೂ ಸೋಷಿಯಲಲ್ಲಿ ಕಡಿಮೆ, ಅವನಿಗೂ ಸೋಷಿಯಲಲ್ಲಿ ಕಡಿಮೆ. Yes, sir. ಇರಲಿ, ಕಮಿಂಗ್ ಬ್ಯಾಕ್. ಆ್ಯಕ್ಚುಲಿ ಎಷ್ಟು KGD ಬಂತು?
ಎಷ್ಟಿಗೆ 82 ಬರೀದಿಂಗೆ ಎಷ್ಟು ಮಾರ್ಕ್ಸ್ ಸಿಗಿತ್ತು ಎಕ್ಸಾಮ್ 100, 100. ಈ 100 ಅಂತ ಏನು ಹೇಳ್ತೀವಲ್ಲ, ದಿಸ್ ಈಸ್ ಯುವರ್ ಕೋಡೊಮೈನ್. Yes, sir. ದೇವರು ನಿಮಗೆ 100ಕ್ಕೆ 100 ತೆಗೆಯುವಂಥ ಶಕ್ತಿಯನ್ನು ಕೊಟ್ಟ. ಆದರೆ ನಾವು ತೆಗೆದಿತ್ತು 82 ನಂಬರ್, ಅದು ನಮ್ಮ ರೇಂಜ್. Yes, sir. Range. ರೇಂಜು ನಾವು ಕಂಡುಹಿಡಿತೀವಲ್ಲ, ಅದು ರೇಂಜ್ ಆಗಿರ್ತದೆ. ಅವ್ರು ಕೊಟ್ಟಿರ್ತಾರಲ್ಲ, ಅದು ಡೊಮೈನ್, ಕೋಡೊಮೈನ್. Codomain. ಕೋಡೊಮೈನ್ ಮತ್ತು ರೇಂಜ್ ಎರಡು ವ್ಯಾಲ್ಯೂಸ್ ಆಫ್ ವೈ. Yes, sir. ವ್ಯಾಲ್ಯೂಸ್ ಆಫ್ ಎಕ್ಸ್ ಅನ್ನು ನಾವು ಡೊಮೈನ್ ಅಂತ ಕರಿತೀವಿ. Yes, sir. ಈಗ ಎಫ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಇರುತ್ತೆ. Yes, sir. ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ. Yes. ಇಲ್ಲಿ ಬರೋ ಸೆಟ್ ಆಫ್ ರಿಯಲ್ ನಂಬರು ವ್ಯಾಲ್ಯೂ ಆಫ್ ಎಕ್ಸ್ ಆದರೆ, ನ್ಯಾಚುರಲ್ ನಂಬರು ಅದು ಕೋಡೊಮೈನ್ ಆಗಿರುತ್ತೆ. Codomain ಆಗಿರುತ್ತೆ. ಎಕ್ಸ್ ಸ್ಕ್ವೇರ್ ಅಂತ ಕಂಡಿರ್ತಾರೆ, 1 ಸ್ಕ್ವೇರು, 2 ಸ್ಕ್ವೇರು, 3 ಸ್ಕ್ವೇರು. ಸೊ 1, 4, ಆಮೇಲೆ 9 Squares of all. ಸ್ಕ್ವೇರ್ಸ್ ಆಫ್ ಆಲ್ ನಂಬರ್ಸ್. ಇದು ನಮಗೆ ರೇಂಜ್ ಆಗುತ್ತೆ. Range ಆಗಿರುತ್ತೆ. ಅರ್ಥ ಆಯ್ತಾ? Yes, sir. ರೇಂಜ್ ಕ್ಯಾನ್ ಆಲ್ವೇಸ್ ಬಿ ಸಬ್ಸೆಟ್ ಆಫ್ ಕೋಡೊಮೈನ್. Yes. ಕೋಡೊಮೈನ್ ಯಾವತ್ತು ರೇಂಜಿಗೆ ಸಬ್ಸೆಟ್ ಆಗೋದಿಲ್ಲ. ನಾನು ಅಥವಾ ನೀನು ಅಥವಾ ಇನ್ಯಾರೋ ದೇವರ ರೀತಿ ಆಗ್ಬೋದು, ದೇವರು ನಮ್ಮ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಕೋಡೊಮೈನ್ ಈಸ್ ಲೈಕ್ ಗಾಡ್. Yeah. Yes, sir. ಅರ್ಥ ಆಗ್ತಾ ಇದೆಯಾ? ಕೋಡೊಮೈನ್ ಈಸ್ ಲೈಕ್ ಗಾಡ್. Yes, sir. ಸೊ ವಿ ಆರ್ ಲೈಕ್ ಹ್ಯೂಮನ್ ರೀಟ್. ರೇಂಜ್ ಈಸ್ ಹ್ಯೂಮನ್ ಬೀಯಿಂಗ್. Yes, sir. ಒಬ್ಬ ಮನುಷ್ಯ ದೇವಮಾನವ ಆಗಬಹುದು, Hmm. ದೇವರು ಮನುಷ್ಯ ಆಗೋಕ್ಕೆ ಸಾಧ್ಯ. ಸಾಧ್ಯ ಇಲ್ಲ. ಮನುಷ್ಯನ ರೀತಿಯಲ್ಲಿ ರೂಪದಲ್ಲಿ ಬರ್ಬೋದು. Yes, sir. ಅಫ್ಕೋರ್ಸ್ ನಾವು ಇದೇನು ಪುರಾಣ ಪುಣ್ಯ ಕಥೆಗಳ ಪ್ರವಚನ ಮಾಡ್ತಾ ಇಲ್ಲ, ಮ್ಯಾಥಮೆಟಿಕ್ಸ್. ಆದರೆ ಇದೆಲ್ಲ ನಿಮಗೆ ಅರ್ಥ ಆಗಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ವಶನ್ ಓದಪ್ಪ. Let A is equal to 1, 2, 3, 4 and R be the relation on A defined by A, B such that A, B belongs to A, A cross B is an even number. Then find the range of R. ಎ ಕ್ರಾಸ್ ಬಿ ಇದನ್ ಈವನ್ ನಂಬರ್ ಅಂತ ನೋಡಿ. Yes, sir. ಆರ್ ಏನಾಗುತ್ತೆ 1, 2 ಹೌದಾನೆ. Yes, sir. 1 into 2 is an even number. 2. 1, 4 Yes, sir. that is also even number. But- 2, 1 correct. 2 into 1 is even number. Yes, sir. 4, 1 Yes, sir. ಹೌದಾ? ಆಮೇಲೆ 2, 2, 3 6. Yes, sir. 2, 4 ಹೌದಾ? Yes, ಆಮೇಲೆ sir. 3, 2 Yes, ಆಮೇಲೆ sir. 4, 4, 2 ಆಮೇಲೆ 2, ವೆರಿ ಗುಡ್. 2, 2 4, 3, 4, 3 4, 4. 4, 4. Yes, sir. ಇದನ್ನ ನೋಡಿದ್ರೆ ಯಾರು ಬೇಕಾದ್ರೆ ಹೇಳ್ಬೋದು. ನೋಡಿ, 2 ಇದೆ, 4 ಇದೆ, 1 ಇದೆ, 1 ಇದೆ, 3 ಇದೆ, 4 ಇದೆ, 2, 2, 2, 3, 4. ಅಂದ್ರೆ ರೇಂಜ್ ಅಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ ನೋಡಿ. Yes. ರೇಂಜ್ ಅಂದ್ರೆ ರೇಂಜ್ ಅಲ್ಲಿ ಫ್ಲವರ್ ಬ್ರಾಕೆಟ್ ಬರಿತಾ ಇದ್ದೀನಿ. 2 ಇದೆ, Yes, sir. 2 ಬರದೆ. 4 ಇದೆ, 4 ಬರ್ದಿದ್ದೀನಿ. ತಿರ್ಗಾ 1 ಇದೆ, 1 ಬರಿತಾ ಇದ್ದೀನಿ. ಈ 1 ಇದೆ, ಮತ್ತೇನು ಬರೆಯೋದು ಬೇಡ. ಇಲ್ಲಿ 3 ಇದೆ, 3 ಬರಿತಾ ಇದ್ದೀನಿ. 4 ಇದೆ, 2, 2, 2, 3, 4 ಆಗಲೇ ಬರ್ದಿರೋದ್ರಿಂದ ರೇಂಜ್ ಶುಡ್ ಬಿ ಈಕ್ವಲ್ ಟು 1, 2, 3, 4. Yes, sir. ಅರ್ಥ ಆಯ್ತಾ? Yes. ಮುಂದಿನ ಕ್ವಶನ್ಗೆ ಹೋಗೋಣ. Yes, sir. Determine the range of the relation R defined by R is equal to x, x plus y such that x belongs to 0, 1, 2, 3, 4, 5. ಆರೋ ಡಯಾಗ್ರಾಮ್ ಬರೆಯೋಣ ಇದಕ್ಕೆ. Yes, sir. 0, 1, 2, 3, 4, 5 ತಾನೇ ವ್ಯಾಲ್ಯೂ ಆಫ್ ಎಕ್ಸ್. Yes, sir. 0, 1, 2, 3, 4, 5 Yes, sir. ಮತ್ತೆ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸು. Yes. ಸಿ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆಗಿರೋದ್ರಿಂದ Yes, sir. 0 ಪ್ಲಸ್ 5 ಏನಪ್ಪ? 5. 5. ನೆಕ್ಸ್ಟ್ ನಂಬರು 1. 1ಗೆ 6, Yes, sir. 2ಗೆ 7. 7, 3ಗೆ 8. 8, 4ಗೆ 9. 9, 5ಗೆ 10. 10 ಹೌದಾ? Yes, sir. 5, 6, 7, 8, 9, 10 ಇದೇ ನಮ್ಮ ರೇಂಜು. ಇದು ಡೊಮೈನ್. Domain. ಆದ್ದರಿಂದ ರೇಂಜನ್ನು ನಾವು ಆರೋ ಡಯಾಗ್ರಾಮ್ ನೋಡಿ ಬರೆಯೋದಿದ್ರೆ, ಸೊ 5, 6, 7, 8, 9, 10 ದಿಸ್ ಈಸ್ ದಿ ರೇಂಜ್ ಆಫ್ ದಿ ಫಂಕ್ಷನ್. ಹೌದಲ್ವಾ? ಆರೋ ಡಯಾಗ್ರಾಮ್ ನಾವು ಹೆಂಗಿದ್ ಮಾಡ್ಬೋದು ಸರ್ ಕಾಂಪಿಟೇಟಿವ್ಸ್ ಅಲ್ಲಿ? ಆರೋ ಡಯಾಗ್ರಾಮ್ ಬರೆಯೋದು ಆ್ಯಕ್ಚುಲಿ ಇಟ್ ಮೇಕ್ಸ್ ಯುವರ್ ವರ್ಕ್ ಈಸಿ, ಡೈರೆಕ್ಟ್ ಅಲ್ವಾ? ಪ್ರತಿ ಸತಿ ನೀನು ಆರ್ಡರ್ಡ್ ಪೇರ್ನ ಬರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆರೋ ಡಯಾಗ್ರಾಮ್ ಬರೆದ್ರೆ 2ಗೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಕೊಟ್ಟಿರೋದ್ರಿಂದ ಎಕ್ಸಿಗೆ 1 ಹಾಕಿದ್ರೆ ವೈ 6 ಆಯಿತು. ಎಸ್ ಸರ್. ಆರೋ ಡಯಾಗ್ರಾಮ್ ಇಸ್ ದ ಬೆಸ್ಟ್ ವೇ, ಬಟ್ ದಟ್ ಸೇವ್ಸ್ ಲಾಟ್ ಆಫ್ ಟೈಮ್. ಎಸ್. ಆ್ಯಂಡ್ ನೀನು 1, 1, ಮೆನಿ 1 ಎಲ್ಲ ಕಂಡುಹಿಡಿಬೇಕಾದ್ರೆ ಅಥವಾ ಆನ್ ಟುನೋ ಇನ್ ಟುನೋ ಕಂಡುಹಿಡಿಬೇಕಾದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಎಸ್ ಸರ್. ಆರೋ ಡಯಾಗ್ರಾಮ್ ಇಸ್ ದ ಬೆಸ್ಟ್ ವೇ ಟು ಫೈಂಡ್ ಔಟ್ 1, 1, ಮೆನಿ 1, ಇಂಟು ಆನ್ ಟು, ಪರ್ಟಿಕ್ಯುಲರ್ಲಿ ವೆನ್ ಎಕ್ಸ್ ಆ್ಯಂಡ್ ವೈ ಆರ್ ನ್ಯಾಚುರಲ್ ನಂಬರ್ ಅಥವಾ ಇಂಟೀಜರ್ ಇದ್ದ ಈಸಿ ಆಗುತ್ತೆ. ಎಸ್. ಆ 1, 1 ಅಂಟು ನಿಮ್ಗೆ ಆ್ಯಕ್ಚುಲಿ ಸೆಕೆಂಡ್ ಇಯರ್ಗೆ ಬರುತ್ತೆ ಅನ್ಸುತ್ತೆ. ನೋಡೋಣ.
ಮುಂದಿನ ಕ್ವಶನ್ ಬರೋಣ. Given r is equal to x comma y such that x comma y belongs to whole numbers, comma x square plus y square is equal to 25. Find the domain of r. ನೋಡಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಎಕ್ಸ್ 0 ಹಾಕಿದ್ರೆ 0 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 25. Yes, sir. ಸೊ ಎಕ್ಸ್ ಕ್ಯಾನ್ ಬಿ ಈಕ್ವಲ್ ಟು 0. ಡೊಮೈನ್ ತಾನೇ ಬೇಕಾಗಿರೋದು. Yes, sir. ಎಕ್ಸ್ ಈಸ್ ಈಕ್ವಲ್ ಟು 0. ಆಮೇಲೆ ನೋಡೋಣ, 1 ಹಾಕಿದ್ವಿ ಅಂತ ಇಟ್ಕೊಳ್ಳಿ, 1 ಸ್ಕ್ವೇರ್ ಪ್ಲಸ್ ರೂಟ್ 24 ಸ್ಕ್ವೇರ್ ಆಗಿಬಿಡುತ್ತೆ. 1 ಆಗಕ್ಕೆ ಸಾಧ್ಯ ಇಲ್ಲ, ಹೌದು. ಹೌದಲ್ವಾ? Yes, sir. ಸೊ ಆಮೇಲೆ 2 ಹಾಕಕ್ಕೆ ಸಾಧ್ಯ ಇಲ್ಲ. 2 ಸ್ಕ್ವೇರ್ ಪ್ಲಸ್ ನೋ ಸ್ಕ್ವೇರ್ ವಿಲ್ ಗಿವ್ ಯು 25. ಅಂದರೆ ಅಲ್ಲಿ ಅದು ಹೋಲ್ ನಂಬರ್ ಆಗಿರಬೇಕು, ನ್ಯಾಚುರಲ್ ನಂಬರ್ ಯಾವುದೂ ಇಲ್ಲ. ಬಟ್ ನಮಗೊಂದು ಗೊತ್ತಿದೆ, ಪೈಥಾಗರಿಯನ್ ಟ್ರಿಪ್ಲೆಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 25. Yes, sir. ಆದ್ದರಿಂದ 3 ಆಗ್ಬೋದು. ಮತ್ತೆ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಆದ್ರಿಂದ 4. ಮತ್ತೆ ಇದ್ರದ್ದು ಉಲ್ಟಾ ಬರೀತೀನಿ, 5 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಆದ್ರಿಂದ 5. 0 3 4 5 ಈಸ್ ದಿ ರೇಂಜ್ Domain. ಡೊಮೈನ್. Yes, sir. ನನ್ನ ಕ್ವಶನ್, ವಾಟ್ ಈಸ್ ದಿ ರೇಂಜ್ ಆಫ್ ದಿಸ್ ಡೊಮೈನ್? ಏನೋ ಮಾತಾಡ್ಬಿಟ್ವಿ. ವಾಟ್ ಇಸ್ ದ ರೇಂಜ್ ಆಫ್ ದಿಸ್ ಡೊಮೈನ್? ಬರೋದಪ್ಪ 0 3 4 5. ವಾಟ್ ಈಸ್ ರೇಂಜ್? ವಾಟ್ ಈಸ್ ರೇಂಜ್ ಆಫ್ ದಿಸ್? ಗೊತ್ತಿಲ್ಲ. Okay. ಸ್ಟೂಡೆಂಟ್ಸ್ ಹೇಳ್ತೀರಾ? ಸಿ ಎಕ್ಸ್ ಆ್ಯಂಡ್ ವೈ ಪೊಸಿಷನ್ ಇಂಟರ್ಚೇಂಜ್ ಮಾಡಿದ್ವಿ Y square. Okay. ಅಷ್ಟೇ. ಡೊಮೈನ್ ಏನು, ರೇಂಜ್ ಏನು, ಎರಡು ಒಂದೇ Okay. Yes. ಅಲ್ವಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25. Yes, sir. ಸರ್, ನೀನು ಎಕ್ಸ್ಗೆ ವೈಗೆ ಎರಡಕ್ಕೂ ವ್ಯಾಲ್ಯೂ ಕೊಟ್ಟೆ ಅಲ್ವಾ? ನೋಡು, ಇಲ್ಲಿ ಏನೇನು ಬಂತು ಇದೆಲ್ಲ ರೇಂಜ್ ಡೊಮೈನ್ ಆಗ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಬಂದಿರೋದೆಲ್ಲ ರೇಂಜ್ ಆಗುತ್ತೆ. Yes, sir. ಅದರಿಂದ 5 4 3 0. Yes, sir. ರೈಟ್. ಮತ್ತೆ ಇನ್ನೊಂದು ವಿಚಾರ, ವಾಟ್ ಡಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ರೆಪ್ರೆಸೆಂಟ್ಸ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25 represents a circle with center 0, 0 and radius is equal to 5 units. Yes, sir. Right? X square plus y square less than 25 ಅಂತ ಹೇಳಿದ್ರೆ it's a point inside the Point circle. inside circle. Okay? Yes. ಅದನ್ನ ನಾನು ನಿಮ್ಮ ಸರ್ಕಲ್ ಚಾಪ್ಟರ್ ಬಂದಾಗ ಹೇಳ್ಕೊಡ್ತೀನಿ. Yes, sir. ಮುಂದಿನ ಕ್ವಶನ್ ಹೋಗೋಣ. Let a is equal to a comma b comma c comma d and b is equal to x comma y comma z. Which one of the following is not a relation from a to b? ನಾಟ್ ಎ ರಿಲೇಷನ್ ಫ್ರಮ್ ಎ ಟು ಬಿ ಅಂತಿದೆ. ಇದು ಅಬ್ಸರ್ವ್ ಮಾಡಿದ್ರೆ ಬಂದ್ಬಿಡುತ್ತೆ ಗುರು. ಇಲ್ಲಿ ನೋಡಿ, ಇಲ್ಲಿ ಡಿ ಕಮ ಎ ಇದೆ. Yes, sir. ಡಿ ಕಮ ಎ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ಎ ಇಲ್ವಲ್ಲ. X ಇದೆ. ಎಕ್ಸ್ ವೈ ಝೆಡ್ ಇದೆ. Yes, sir. ಇದು ಡೈರೆಕ್ಟ್ ಆಗಿ ಹೇಳುತ್ತೆ ಡಿ, ಆಪ್ಷನ್ ಡಿ ಈಸ್ ನಾಟ್ ಎ ರಿಲೇಷನ್. Yes. ಅದಕ್ಕೇನು ಬರೀ ಕಾಮನ್ ಸೆನ್ಸ್ ಸಾಕು. Yes. ಇಲ್ಲ, ಇಲ್ಲೆಲ್ಲ ಕಡೆ ನೋಡಿ ಎ ಕಮ ಎಕ್ಸು, ಸಿ ಕಮ ಎಕ್ಸು ಅಂತೆಲ್ಲ ಇದೆ. Yes, sir. ನೆಕ್ಸ್ಟ್ ಕ್ವಶನ್. Let a is equal to 1, 2, 3, 4 and b is equal to x, y, z. Consider the subset r is equal to 1, x, 1, y, 2, z, 3, x. Then which of the following is true? ಹಾಂ, ಏನಿಲ್ಲ, ಇಲ್ಲಿ ನೋಡು, ಇಲ್ಲಿ ಎಕ್ಸ್ಗೆ 1 ಇದೆ, Yes, sir. 1 ಇದೆ, 2 ಇದೆ, 3 ಇದೆ, ಹೌದು ತಾನೆ? Yes, sir. ಎಕ್ಸ್ ಇಸ್ ಈಕ್ವಲ್ ಟು 1 2 3 ವಿಚ್ ಈಸ್ ನಥಿಂಗ್ ಬಟ್ ಡೊಮೈನ್ ಆಫ್ ದಿ ಫಂಕ್ಷನ್. Yes, sir. ಓಕೆ ತಾನೆ? Yes, sir. ಸೊ ಡೊಮೈನ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 1, 3, Yes, sir. 1, 2, 3 ಈಸ್ ಕರೆಕ್ಟ್. ಅದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. Yes, sir. ನಮಸ್ಕಾರ ವಿದ್ಯಾರ್ಥಿಗಳೇ, ನಿನ್ನೆ ಮಾಡಿದ ಪಾಠದ ಮುಂದುವರೆದ ಭಾಗ ಇವತ್ತು ಮುಂದುವರಿಸ್ತಾ ಇದ್ದೀವಿ. ರಜತ್, Yes, ನಿನ್ನೆ ಬಹುಶಃ 23ನೇ ಕ್ವಶನ್ ನಿಲ್ಲಿಸಿದ್ವಾ? Yes, sir. 24ನೇ ಕ್ವಶನ್ ಓದ್ತಿಯಪ್ಪ? Yes, sir. The relation are defined on the set of natural numbers as a comma b such that a is 7 less than b is given by. ಅಂದರೆ ಏನು ಕೊಟ್ಟಿದ್ದಾರೆ? ಬಿ ಈಸ್ ಎ ಪ್ಲಸ್ 7. ಅಂದರೆ ಎ 7 ಲೆಸ್ ದೆನ್ ಬಿ ಅಂದರೆ Yes, sir. ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 7. Yes, sir. ಆ್ಯಂಡ್ ದ ಆರ್ಡರ್ಡ್ ಪೇರ್ ಈಸ್ ಎ ಕಮ ಬಿ ಆಗಿರೋದ್ರಿಂದ Yes, sir. ಎ 1 ಆದರೆ ಬಿ ಏನಾಗುತ್ತೆ? 8. ಯಾಕೆ? 1 plus 7. ವೆರಿ ಗುಡ್. ಆಮೇಲೆ ಎ 2 ಆದರೆ 2 plus 7, 9. 9. ಎ 3 ಆದರೆ 3 plus 7, 10. 10. ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತಾ? Yes, sir. ಸೊ ಆದ್ದರಿಂದ ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ಹೇಳುವಂಥದ್ದು ಆಪ್ಷನ್ ಸಿ C. ಅಲ್ವಾ? Yes. ಆಪ್ಷನ್ಸ್. ನೆಕ್ಸ್ಟು ಮುಂದಿನ ಕ್ವಶನು ಓದ್ತಿಯಪ್ಪ? Yes, sir. ಒಂದು ನಿಮಿಷ, ಮುಂದಿನ ಕ್ವಶನ್ ಓದಪ್ಪ. Let p is equal to 1, 2, 3 and q is equal to 1, 3, 5, 7. Which of the following is not the relation from p to q?
ನೋಡು ಇಲ್ಲಿ ಸಿಯನ್ನು ಕೇರ್ಫುಲ್ಲಾಗಿ ನೋಡಿ. ಯಾವಾಗಲೂ ಈ ಥರ ವೆರಿಫೈ ಮಾಡಿ ಅಂದಾಗ ಯಾವಾಗಲೂ ಈ ರೂಲ್ ನೆನ್ಪಿಟ್ಕೊಳ್ಳಿ, ಸಿ ಬ್ಯಾಡ್ ಅಂತ. Okay. ಮೊದಲು ಸಿ ನೋಡಿ, Yes, sir. ಆಮೇಲೆ ಬಿ ನೋಡಿ, Yes, sir. ಆಮೇಲೆ ಡಿ ಎ ನೋಡಿ, ಆಮೇಲೆ D. ಡಿ ನೋಡೋದು ಬೇಡಪ್ಪ, D. ಡಿ ಆಗಲೇಬೇಕಲ್ವಾ? Yes, sir. ಅರ್ಥ ಆಗ್ತಾ ಇದೆ ವಿದ್ಯಾರ್ಥಿಗಳೇ? ಮೊದಲು ಸಿ ನೋಡಿ, ಆಮೇಲೆ ಬಿ ನೋಡಿ, ಆಮೇಲೆ ಎ ನೋಡಿ, ಆಮೇಲೆ ಡಿ ನೋಡೋದು ಬೇಡ. ಮೂರೂ ಆಗಲಿಲ್ಲ ಅಂದರೆ ಡಿ ಆಗಲೇಬೇಕು. ಆಮೇಲೆ ಸರ್ ಯಾಕೆ ಸರ್ ಇದು ಫಾಲೋ ಮಾಡಬೇಕು? ಇಟ್ಸ್ ಎ ವೈಲ್ಡ್ ವೇ ಆಫ್ ಡೂಯಿಂಗ್ ಇಟ್. ನಾನು ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ನನ್ನ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ, ನಂಗೆ ಹೆಲ್ಪ್ ಆಯಿತು. Okay. ನಿಮಗೂ ಹೆಲ್ಪ್ ಆಗ್ಬೋದೇನೋ. Yes, sir. ಅದಕ್ಕೆ ಸಿ ಬ್ಯಾಡ್ ಅಂತ ನಾನೊಂದು ರೂಲ್ ಇಟ್ಕೊಂಡ್ಬಿಟ್ಟಿದ್ದೆ. ದೇರ್ ಇಸ್ ನಥಿಂಗ್ ರಾಂಗ್ ಇಫ್ ಯು ಸ್ಟಾರ್ಟ್ ವಿತ್ ಎ ಆರ್ ಬಿ ಆರ್ ಡಿ ವಾಟ್ ಎವರ್ ಇಟ್ ಈಸ್. Yes, sir. ರೈಟ್. ಕಮಿಂಗ್ ಟು ದಿಸ್ ಸಿ ನೋಡಪ್ಪ, 2,4 ಇದೆ. Yes, sir. ಬಟ್ ಇಲ್ಲಿ ನೋಡು, ಇಲ್ಲಿ ಪಿ ನಲ್ಲಿ 2 ಇದೆ ಒಪ್ಕೋತೀನಿ, Yes, sir. ಕ್ಯೂನಲ್ಲಿ 4 ಇಲ್ವೇ ಇಲ್ಲ. Yes, sir. 4 D. ರೈಟ್. 2,4 ಇದೆ, Yes, sir. ಅದೊಂದೇ ಸಾಕು. ಇನ್ನೊಂದೇನಪ್ಪ ಅಂದರೆ 5,7 ಇದೆ. Yes, ಇಲ್ಲಿ ಪಿ ನಲ್ಲಿ 5 ಇಲ್ವೇ ಇಲ್ಲ ಅಲ್ವಾ? ಇಲ್ಲ sir. 5,7. ಸೊ ದಿಸ್ ಡಸ್ ನಾಟ್ ಬಿಲಾಂಗ್ ಟು ಎ ಕ್ರಾಸ್ ಬಿ, ಅಥವಾ ದಿಸ್ ಡಸ್ ನಾಟ್ ಬಿಲಾಂಗ್ ಟು ಪಿ ಕ್ರಾಸ್ ಕ್ಯೂ. Yes, sir. ಸೊ ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್. Yes, sir. ರೈಟ್. ಎ ಕ್ರಾಸ್ ಬಿ ಇಲ್ಲ, ಪಿ ಕ್ರಾಸ್ ಕ್ಯೂ. Yes, sir. ಏನೋ ಒಂದು. ನೆಕ್ಸ್ಟ್ 26ನೇ ಹೇಳಪ್ಪ. Let R be a relation in natural numbers defined by R is equal to x comma y such that 2x plus y is equal to 8. Then range of R is ರೇಂಜ್ ಆಫ್ ಆರ್ ಅಂತೆ. ವೈ ಅಂದರೆ ಏನು? 8 minus 2x. 8 minus 2x. Yes, sir. See what happens when x is 3. 2. 8. x is 3, y is 2. ಹೌದಾ? Yes, sir. when x is 1 ಏನಾಗುತ್ತೆ? 6. y is 6. Yes. 8 minus 2. Yes, sir. when x is 2, what is y? 4. 4. ಹೌದಾ? Yes, sir. ರೈಟ್. x cannot be 4. Yes, sir. ಯಾಕೆ? If 2 into 4, 8. 8 minus 8. ವೆರಿ ಗುಡ್. x cannot be 4. Yes, y is, see, x cannot be 4 since ಯಾಕೆ? So y is equal to 0 is not a natural number. It's a whole ಆದ್ರಿಂದ y can take the values 2, 4, 6. 6. ಹೌದಾನೆ? Yes, sir. y belongs to, ಅಥವಾ y is equal to 2, 4, 6. ಆಪ್ಷನ್ ಬಿ ಈಸ್ ಕರೆಕ್ಟ್. Yes, sir. ಹೌದಪ್ಪ? Yes, sir. ನೆಕ್ಸ್ಟ್ ಕ್ವಶನ್ Yes, sir. ಹೇಳಪ್ಪ. The relation R in a set A is equal to 1, 2, so on up to 14, defined by R is equal to x, y such that 3x minus y is equal to 0 ದೆನ್ has. ಫೈನ್ ಡೊಮೈನ್ ಏನು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಸಿ ವೈ ಈಸ್ ಈಕ್ವಲ್ ಟು 3x. ಹೌದಲ್ವಪ್ಪ? Yes, sir. ಸೊ ಇದಕ್ಕೆ ಆರೋ ಡಯಾಗ್ರಾಮ್ ಬರೆಯೋಣ ಫಸ್ಟು. Yes, sir. ವೆನ್ ಎಕ್ಸ್ ಈಸ್ 1, ವೈ ಈಸ್ 3. ಕರೆಕ್ಟ್? Yes, sir. ವೆನ್ ಎಕ್ಸ್ ಈಸ್ 2, ವೈ ಈಸ್ 6. ವೆರಿ ಗುಡ್. 2 into 3. Yes, sir. ವೆನ್ ಎಕ್ಸ್ ಈಸ್ 3, ವೈ ಈಸ್ 9. ವೆನ್ ಎಕ್ಸ್ ಈಸ್ 4, ವೈ ಈಸ್ 12. Yes, sir. ಎಕ್ಸ್ ಕೆನಾಟ್ ಬಿ 5 Yes, sir. ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ It is not in the set. ಇಟ್ ಇಸ್ ನಾಟ್ ಇನ್ ದ ಸೆಟ್. 14ಗಿಂತ ಕಡಿಮೆ ಇರಬೇಕು. Yes, sir. 5 ಬರಕ್ಕೆ ಸಾಧ್ಯನೇ ಇಲ್ಲ. Yes, sir. ಆದ್ರಿಂದ ಡೊಮೈನ್ ಶುಡ್ ಬಿ 1, 2, 3, 4. Yes, sir. ರೇಂಜ್ ಏನು? 3, 6, 9, 12. ರೈಟ್. ಅಂದರೆ ಎಕ್ಸ್ ಬಿಲಾಂಗ್ಸ್ ಟು 1, 2, 3, 4. ಆರ್ ಎಕ್ಸ್ ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ 1, 2, 3, 4. Yes, sir. ಸೊ ಆದ್ರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಹೇಳಪ್ಪ. Write the relation R is equal to x, x cube such that x is a prime number less than 7 in roster form. ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ ಲೆಸ್ ದೆನ್ 7. ಯಾವ್ಯಾವ್ದು ಪ್ರೈಮ್ ನಂಬರ್ ಇದೆ? 2, 3, 5, 5, 7, ಆಮೇಲೆ ಲೆಸ್ ದೆನ್ 10. 7. Yes, sir. 2, 3, 5, 7 ಅಲ್ವಪ್ಪ? Yes, sir. ಸೊ 2, ಕ್ಯೂಬ್ ಅಂದ್ರೆ ಎಷ್ಟು? 8, 8. ವೆರಿ ಗುಡ್. 3, ಕ್ಯೂಬ್ ಅಂದ್ರೆ 27. 27. 4 ಇಲ್ಲ, ಸಾರಿ, Oh, yes, sir. 5 is the next one. Yes, sir. 5, 125. 5 Yes, cube. sir. 7, 343. 343 ನಾ Yes, sir. ಅನ್ಕೊಂಡಿದ್ದೀನಿ ನಾನು. Yes, sir. ಸೊ 7, 343. Yes, sir. therefore ಆಪ್ಷನ್ ಎ ಈಸ್ ಕರೆಕ್ಟ್. Yes, sir. ವಿದ್ಯಾರ್ಥಿಗಳೇ, ಈಗ ಎನ್ ಆಫ್ ಪಿ ಕೊಟ್ಟಿರ್ತಾರೆ, Yes, sir. ಎನ್ ಆಫ್ ಕ್ಯೂ ಕೊಟ್ಟಿರ್ತಾರೆ. ಸೊ ನಂಬರ್ ಆಫ್ ರಿಲೇಷನ್ಸ್ ಅಂತ ಹೇಳಿದಾಗ 2 ಪವರ್ ಎನ್ ಆಫ್ ಪಿ ಇಂಟು ಎನ್ ಆಫ್ ಕ್ಯೂ. ಇದು ನಾನು ನಿಮ್ಮ ಥಿಯರಿದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಅದೇ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓದಪ್ಪ ಕ್ವಶನ್.
If n of p is equal to 6 and n of q is equal to 7, then the number of relations from p to q is. ತುಂಬ ಸಿಂಪಲ್ NOR ನಂಬರ್ ಆಫ್ ರಿಲೇಷನ್ಸ್ Yes, sir. ಏನಾಯ್ತಪ್ಪ 2 ಪವರ್ ಎನ್ ಆಫ್ ಪಿ Six. 6 ಎನ್ ಆಫ್ ಕ್ಯೂ 7 ಅಂದರೆ 2 ಪವರ್ 42. ನೆಕ್ಸ್ಟ್ ಕ್ವಶನ್. Let R be a relation on a finite set A having n minus 1 elements. Then the number of relations on A is. ಸಿ ಲೆಟ್ ಆರ್ ಬಿ ಎ ರಿಲೇಷನ್ Yes, sir. ರೈಟ್ Yes, sir. ಆಫ್ ಸೆಟ್ ಹ್ಯಾವಿಂಗ್ ಎನ್ ಮೈನಸ್ 1 ಕರೆಕ್ಟ್. Yes, sir. ಸೊ 2 ಪವರ್ ಎನ್ ಮೈನಸ್ 1 ಇಂಟು ಎನ್ ಮೈನಸ್ 1 ಹೌದು ತಾನೆ. Oh, yes, sir. 2 ಪವರ್ ಎನ್ ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಆಫ್ ಸೆಟ್ ಎ ಹ್ಯಾವಿಂಗ್ ಎನ್ ಮೈನಸ್ 1 Yes, sir.